ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣದ ಹಿನ್ನೆಲೆ ಸಭೆ ಕರೆಯಲಾಗಿದೆ ಅನ್ನೋದ್ರ ಡೀಟೇಲ್ಸ್. ಸಂಜೆ ಸಿಎಂ ಸಿದ್ದರಾಮಯ್ಯನವರ ಮಹತ್ವದ ಸಭೆ ಇರುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಎಸ್ಪಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಲಿದ್ದಾರೆ ಸಿಎಂ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮುಂಜಾಗ್ರತಾ ಕ್ರಮದ ಕುರಿತು ಚರ್ಚೆಯಾಗಲಿಕ್ಕಿದೆ. ಕೇಂದ್ರ ಸರ್ಕಾರದಿಂದ ಸಂದೇಶ ರವಾನೆಯ ಬೆನ್ನಲ್ಲೇ ಸಭೆ ಕರೆಯಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ಕೇಂದ್ರ ಸರ್ಕಾರದಿಂದ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಸಂದೇಶ, ನಿಮ್ಮ ರಾಜ್ಯದ ಸುರಕ್ಷತೆಯ ಬಗ್ಗೆ ಸಭೆಯನ್ನ ಮಾಡಿ. ಮೋಸ್ಟ್ಲಿ ಸಭೆಯ ಬಳಿಕ ಎಲ್ಲ ಇಲಾಖೆಗಳಿಗೆ ಒಂದು ಖಡಕ್ ಸಂದೇಶ ಸರ್ಕಾರದಿಂದ ರವಾನೆ ಆಗುತ್ತೆ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲೆಲ್ಲಿ ಹೆಚ್ಚಿನ ಭದ್ರತೆನ ಒದಗಿಸಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಾತನಾಡೋದಕ್ಕೆ ಕಂಟೆಂಟ್ ಎಡಿಟರ್ ಆದಂತಹ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮೋಸ್ಟ್ಲಿ ಇದು ಕೇಂದ್ರ ಸರ್ಕಾರದ ಸಂದೇಶ ಅಂತ ಅನ್ಸುತ್ತೆ ಎಲ್ಲ ರಾಜ್ಯಗಳಿಗೆ. ಅಂದ್ರೆ ದೇಶದ ಭದ್ರತೆ ಆಗಬೇಕು ಅಂದ್ರೆ ಎಲ್ಲ ರಾಜ್ಯಗಳು ಕೂಡ ಸುಭದ್ರವಾಗಿರ್ಬೇಕು, ಭದ್ರವಾಗಿರ್ಬೇಕು ಅಂತ. ಆ ನಿಟ್ಟಿನಲ್ಲಿ ಈ ಸಭೆ ಅಥವಾ ಕ್ರಮಗಳು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈ ಕ್ಷಣಕ್ಕೆ. ಏನಂದ್ರೆ ಈ ಸಭೆಯ ಮುಖ್ಯ ಉದ್ದೇಶ ಏನಿರುತ್ತೆ ಅಂತಂದ್ರೆ ರಾಜ್ಯಗಳ ಸಿಎಂಗಳಿಗೂ ಜವಾಬ್ದಾರಿ ಇರುತ್ತೆ. ಯಾಕೆಂದ್ರೆ ವಾರ್ ಈಸ್ ಕೇವಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅನ್ಬಿಟ್ಟು ಅವ್ರೊಬ್ಬರೇ ಮಾಡೋದಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ, ನನಗೂ ಜವಾಬ್ದಾರಿ, ನಿಮಗೂ ಜವಾಬ್ದಾರಿ. ಈ ರೀತಿ ರಾಜ್ಯದ ಸಿಎಂಗಳಿಗೆ ಒಂದು ವಿಶೇಷ ಅಧಿಕಾರ ಕೊಟ್ಟಿರ್ತಾರೆ. ಆ ವಿಶೇಷ ಅಧಿಕಾರದಲ್ಲಿ ಮೇಜರ್ ಪಾಯಿಂಟ್ ಏನಂತಂದ್ರೆ ಎಮರ್ಜೆನ್ಸಿ ಫಂಡ್ ನ ಎತ್ತಿಡೋದು. ಅಂದ್ರೆ ತುರ್ತು ರಕ್ಷಣಾ ವ್ಯವಸ್ಥೆಗೆ ಈ ಕೆಲವು ಯಾವ್ದಾದ್ರು ಬೇರೆ ಬೇರೆ ಪ್ರಾಜೆಕ್ಟ್ ಗಳಿಗೆ ಹಣ ರಿಲೀಸ್ ಆಗಿದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ. ಅಗತ್ಯ ಅನಿವಾರ್ಯತೆ ಬಿದ್ರೆ ಆ ಹಣವನ್ನ ತುರ್ತು ನಿಧಿಗೆ, ಅಂದ್ರೆ ಬ್ಲಡ್ ಬೇಕು ಅಂತಂದ್ರೆ, ಯಾವ್ದಾದ್ರು ಮೆಡಿಸಿನ್ ಬೇಕು ಅಂತಂದ್ರೆ, ಅಥವಾ ಯಾವುದೋ ಒಂದು ವೆಹಿಕಲ್ ಮೂವ್ಮೆಂಟ್ ಮಾಡಬೇಕು ಅಂತಂದ್ರೆ, ಅಥವಾ ಇದು ಸ್ಥಳೀಯ ಸೈನಿಕರು, ಪ್ರಾದೇಶಿಕ ಸೈನ್ಯ ಅಂತ ಒಂದಿರುತ್ತೆ, ಅಂದ್ರೆ CRPF ಅಥವಾ ಪೊಲೀಸು ಅಥವಾ ಮಿಲಿಟರಿ ಟ್ರೈನಿಂಗ್ ಪಡೆದಂತವ್ರು ಅವ್ರನ್ನ ಮೂವ್ ಮಾಡಬೇಕು ಅಂತಂದ್ರೆ, ಅವರ ಕುಟುಂಬಕ್ಕೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತಂದ್ರೆ, ಅಥವಾ ದೇಶಕ್ಕೆ ಈಗ ಎಮರ್ಜೆನ್ಸಿ ಮೆಡಿಕಲ್ ತುಂಬಾ ಅಗತ್ಯ ಬಿದ್ಬಿಡ್ಬೋದು. ಆ ಸಂದರ್ಭದಲ್ಲಿ ಮೆಡಿಸಿನ್ಗಳನ್ನ, ಯಾಕೆಂದ್ರೆ ಕರ್ನಾಟಕ ಇಸ್ ಒಳ್ಳೆ ಮೆಡಿಸಿನ್ ಹಬ್, ಅದು ಮೆಡಿಸಿನ್ಗೂ ಕೂಡ ಕರ್ನಾಟಕ ಹೆಸರುವಾಸಿ. ಆ ತರದ ಮೆಡಿಸಿನ್ಗಳನ್ನ ಮೂವ್ ಮಾಡಬೇಕು ಅಂತಂದ್ರೆ, ಎಮರ್ಜೆನ್ಸಿ ಮೆಡಿಸಿನ್ ತಯಾರು ಮಾಡೋದಕ್ಕೆ ಫಂಡ್ ಬೇಕು ಅಂತಂದ್ರೆ, ಈ ತರದ್ದು ಒಂದು ರಾಜ್ಯಗಳ ಮಟ್ಟದಲ್ಲಿ ಒಂದು ಸಣ್ಣ ಸಿಸ್ಟಮ್ ಇರುತ್ತೆ, ಪ್ರತಿ ರಾಜ್ಯಗಳಲ್ಲೂ ಇರುತ್ತೆ. ಆ ತರದ ಒಂದು ಮೀಟಿಂಗು, ಆ ತರದ ಒಂದು ಸಭೆಯನ್ನ ಸಿಎಂ ನಡೆಸ್ತಾರೆ. ಸಿಎಂ ಇಸ್ ಅಲ್ಟಿಮೇಟ್. ಸಿಎಂ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಏನೇನು ಅಗತ್ಯ ಬೇಕು ಅನ್ನೋ ಮಾಹಿತಿಯನ್ನ ಪಡ್ಕೊಂಡು, ಏನೇನನ್ನ ಪೂರೈಕೆ ಮಾಡಬೇಕು ಅನ್ನೋ ಮಾಹಿತಿಯನ್ನ ಪಡ್ಕೊಂಡು, ಯಾವ ಕ್ರಮಗಳನ್ನ ನಾವು ಕೈಗೊಂಡಿದ್ವಿ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಪೋರ್ಟ್ ಕೊಟ್ಕೊಳ್ತಾರೆ. ರಷ್ಯಾ ಉಕ್ರೇನ್, ಫಾರ್ ಎಕ್ಸಾಂಪಲ್, ಈಗ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭ ಆದಾಗ ಅಂತ ಸನ್ನಿವೇಶಗಳಿದ್ದಾಗ ಅಲ್ಲಿ ತುರ್ತು ಪರಿಸ್ಥಿತಿನ ಹ್ಯಾಂಡಲ್ ಮಾಡೋದಕ್ಕೆ ಅಲ್ಲಲ್ಲಿ ಒಂದಷ್ಟು ಬಂಕರ್ಗಳು ಅಥವಾ ಅವ್ರಿಗೆ ವ್ಯವಸ್ಥೆಗಳು, ಈ ನೀವೇ ಹೇಳ್ದಂಗೆ ಬನ್ನು, ಕುಡಿಯೋದಕ್ಕೆ ನೀರು, ಡ್ರೈ ಫ್ರೂಟ್ಸ್ ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಇಲ್ಲೂ ಕೂಡ. ಆಹಾರ ವ್ಯವಸ್ಥೆಯಲ್ಲೂ ಕೂಡ ಇದಾಗುತ್ತೆ. ಯಾಕೆಂದ್ರೆ ಸೈನಿಕರಿಗೆ ತುಂಬಾ ಫುಡ್ ಬೇಕಾಗುತ್ತೆ, ಅಗತ್ಯ ಬೀಳುತ್ತೆ ಆಹಾರ. ಮತ್ತು ಇದು ಕರ್ನಾಟಕದಿಂದನೇ ಆರ್ಮಿಗೆ ಒಂದು ವಿಶೇಷ ಫುಡ್ ಹೋಗುತ್ತೆ. ಅಂದ್ರೆ ಎಷ್ಟು ದಿನ ಇಟ್ಟರು ಕೂಡ ಹಾಳಾಗದೇ ಇರುವಂತಹ, ಪೌಷ್ಟಿಕಾಂಶ ಇರುವಂತಹ ಆಹಾರ ತಯಾರಾಗೋದು ಕರ್ನಾಟಕದ ಇದ್ರ ಮೂಲಕನೇ ತಯಾರಾಗ್ತವೆ. ಕೆಲವು ಫುಡ್, ಎಲ್ಲವೂ ಅಲ್ಲ. ಆ ತರದ ಇದನ್ನು ಕೂಡ ಏನಾದ್ರೂ ಎಮರ್ಜೆನ್ಸಿ ಬೇಕು ಅಂತಂದ್ರೆ ಅದಕ್ಕೆ ಜಾಸ್ತಿ ಜನರನ್ನ ಪ್ರೊವೈಡ್ ಮಾಡೋದು. ಜನರ ಅಗತ್ಯ ಇರುತ್ತೆ, ಕಾರ್ಮಿಕರ ಅಗತ್ಯ ಇರುತ್ತೆ ಆ ಸಂದರ್ಭದಲ್ಲಿ. ಆಮೇಲೆ ಪ್ರೊವೈಡರ್ಸ್, ಡ್ರೈವರ್ಗಳು ಬೇಕಾಗತ್ತೆ, ವೆಹಿಕಲ್ಸ್ ಗಳು ಬೇಕಾಗತ್ತೆ. ಆ ತರದ ಎಲ್ಲಾ ಅರೇಂಜ್ಮೆಂಟ್ಸ್ ಕರ್ನಾಟಕದಿಂದ ಏನೇನ್ ಮಾಡಬಹುದು, ಏನೇನ್ ಅಗತ್ಯ ಇದೆ ಅದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಅದರ ಮೀಟಿಂಗು ಕೂಡ ಇದಾಗತ್ತೆ. ಆಮೇಲೆ ಕೆಲವು ಇಂಪಾರ್ಟೆಂಟ್ ಪ್ಲೇಸ್ಗಳಿರುತ್ತೆ. KRS ಇರ್ಬೋದು, ಆಲಮಟ್ಟಿ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಈ ತರದ ಶಿವನ ಸಮುದ್ರ ಇರ್ಬೋದು. ಈ ತರದ ಮೇಜರ್ ಎಲೆಕ್ಟ್ರಿಕ್ ಮತ್ತು ನೀರಿನ ಪಾಯಿಂಟ್ಗಳೇನಿರುತ್ತವೆ ಅವುಗಳಿಗೆ ಭದ್ರತೆ ಹೆಚ್ಚು ಮಾಡೋದು. ಆಮೇಲೆ ಸೈಬರ್ ಕ್ರೈಮ್ ಇಸ್ ದ ಮೇಜರ್ ಪಾಯಿಂಟ್. ಏನಂತಂದ್ರೆ ಈ ಟೈಮಲ್ಲಿ ಸೈಬರ್ ಕ್ರೈಮ್ ಅಟ್ಯಾಕ್ ಕೂಡ ತುಂಬಾ ಜಾಸ್ತಿ ನಡೀತಾ ಇರುತ್ತೆ. ಈ ಟೈಮ್ನಲ್ಲಿ ಇಡೀ ಇಂಡಿಯಾದಲ್ಲಿ ಸೈಬರ್ ಟೀಮ್ ಒಂದು ಆಕ್ಟಿವ್ ಇದೆ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ ತುಂಬಾ ಒಳ್ಳೆ ಸೈಬರ್ ಟೀಮ್ ಇದೆ. ಕಡಿಮೆ ಜನ ಇದ್ರು ಕೂಡ ಒಂದು ಒಳ್ಳೆ ಟೀಮ್ ಆಕ್ಟಿವೇಟ್ ಮಾಡ್ತಾ ಇದೆ. ಆ ಟೀಮ್ ನ ಅಲರ್ಟ್ ಮಾಡೋದು, ಅಂದ್ರೆ ಸೆಕ್ಯೂರಿಟಿ ವೈಸ್ ಅದಕ್ಕೆ ಯಾರು ಹೆಚ್ಚುವರಿ ತಂತ್ರಜ್ಞಾನ ಬೇಕು, ಮತ್ತೊಂದು ಬೇಕು ಅಂತಂದ್ರೆ ಅದಕ್ಕೂ ಮೂವ್ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದ್ರೆ DRDO ಇರೋದು ಬೆಂಗಳೂರಲ್ಲಿ. ಈಗೇನ್ ನಾವು ಆಕಾಶ್ ಮಿಸೈಲು ಮತ್ತೊಂದು ಎಲ್ಲ ಮಾತಾಡ್ತಾ ಇದೀವಿ, ಅದರ ಟೆಕ್ನಾಲಜಿ ಇದಾಗೋದು ಬೆಂಗಳೂರಲ್ಲಿ. DRDO ಇಸ್ ದ ಹಬ್. DRDO ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ. ನಂಬರ್ 2 ಇಸ್ರೋ.
ಇಸ್ರೋದ ಕೇಂದ್ರ ಕಚೇರಿ ಇರೋದು ಕೂಡ ಬೆಂಗಳೂರಿನಲ್ಲಿ. ಇವುಗಳಿಗೆ ಭದ್ರತೆ ಏನ್ ಮಾಡ್ಬೇಕು, ಈ ಎಲ್ಲವೂ ಕೂಡ ಇವತ್ತಿನ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ. ಓಕೆ ಮಹೇಶ್, ಧನ್ಯವಾದಗಳು ತಮ್ಮೆಲ್ಲ